ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ರೋಡು ಅಗಲವಾಗಿದೆ ಸ್ನೇಹಿತರೆ. ಇದರಲ್ಲಿ ಸ್ವಲ್ಪ ಬೇಲಿ ಬೆಳ್ಕೊಂಡಿದೆ. ಕ್ಲೀನ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇಲ್ಲಿ ಅಕ್ಕಪಕ್ಕ ಜಮೀನುಗಳು ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದ್ರ ಪಕ್ಕದಲ್ಲೂ ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ಹಿಲ್ಸ್ ವ್ಯೂ ಇದೆ ಸ್ನೇಹಿತರೆ. ಬೆಟ್ಟದ ಲೊಕೇಶನ್ ತುಂಬ ಚೆನ್ನಾಗಿದೆ. ನಮಗೆ ಬೆಟ್ಟದ ಲೊಕೇಶನ್ ಇದೆ, ಪಕ್ಕದಲ್ಲಿ ಚಾನಲ್ ಇದೆ, ದಾರಿ ಇದೆ, ಆಮೇಲೆ ಲ್ಯಾಂಡು. ನಮಗೆ ಲ್ಯಾಂಡ್ ಒಳಗೂ ಕೂಡ ನಮಗೆ ಇಲ್ಲಿ ದಾರಿ ಇದೆ ಸ್ನೇಹಿತರೆ. ನಾನು ನಿಮಗೆ ಅದನ್ನು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಪೂರ ಚೆನ್ನಾಗಿದೆ. ನಮಗೆ ಈ ಥರ ಪ್ರಕೃತಿ ಸಿಗಬೇಕು ಅಂದರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ನಾವು ಹಣ ಸಂಪಾದನೆ ಮಾಡ್ಬೋದು, ಆದರೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಒಳ್ಳೆ ಜಾಗ ಬೇಕು ಅಂದರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಎಲ್ಲ ಕಡೆ ಇವತ್ತು ಪೊಲ್ಯೂಷನ್ಗಳು ಜಾಸ್ತಿ ಆಗಿ ನಾವು ಉಸಿರಾಡೋ ಗಾಳಿ ಕೂಡ ಇವತ್ತು ವಿಷ ಆಗಿರೋದ್ರಿಂದ, ನಾವು ತಿನ್ನೋ ಆಹಾರ ಆಗ್ಬೋದು, ನಾವು ಸೇವನೆ ಮಾಡೋ ಗಾಳಿ ಆಗ್ಬೋದು, ಪ್ರತಿಯೊಂದು ಕೂಡ ಪಾಯ್ಸನ್ ಆಗಿರೋದ್ರಿಂದ ನಮಗೆ ಇದು ತುಂಬ ಉತ್ತಮವಾದ ಜಾಗ ಸ್ನೇಹಿತರೆ. ಇವತ್ತು ನೀರು ಇರಲಿ ಇಲ್ಲದೆ ಹೋಗಲಿ, ಜನಗಳು ಭೂಮಿಗೆ ಒಂದೇ ಮಾತು 40 ಲಕ್ಷ 45 ಲಕ್ಷ ಅಂತ ಬಾಯಿಗೆ ಬಂದಂಗೆ ರೈಟ್ಗಳು ಹೇಳ್ತಾರೆ. ನಮಗೆ ಇವರು ಒಂದು 250 ತೆಂಗಿನ ಸಸಿಗಳು ಹಾಕಿದ್ದಾರೆ. ಇದರಲ್ಲಿ ಒಂದು ಹುಣಸೆ ಮರ ಇದೆ, ಒಂದು ಸೀಬೆ ಗಿಡ ಕೂಡ ಇದೆ. ಸದ್ಯಕ್ಕೀಗ ನಾವು ಈ ತೆಂಗಿನ ನೋಡ್ಕೊಂಡ್ರೆ ಸಾಕು. ಬಾಳೆ ಒಂದು 2-3 ಬಾಳೆ ಹಾಕಿದ್ದಾರೆ. ಇದನ್ನು ನೋಡ್ಕೊಂಡ್ರೆ ಸಾಕು ಸ್ನೇಹಿತರೆ. ಇದಕ್ಕೆ ನೀರು ಕಟ್ಕೊಂಡು ಆರೈಕೆ ಮಾಡಿಕೊಂಡ್ರೆ ಸಾಕು. ಮುಂದಕ್ಕೆ ನಮ್ಮ ಫ್ಯೂಚರ್ಗಂತೂ ಸೂಪರಾಗಿರುತ್ತೆ. ಇಲ್ಲಿ ಒಂದು ಮನೆ ಕಟ್ಕೊಂಡ್ರೆ ನಾವು ಇನ್ನೂ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ನಮಗೆ ಇಲ್ಲಿ ಮನೆ ಕಟ್ಕೊಂಡ್ರೆ ಈ ಪ್ರಕೃತಿ ಲೆವೆಲ್ಲಿ ಎಂಥ ಮನುಷ್ಯನ ಆರೋಗ್ಯ ಕೂಡ ನಮಗೆ ಸ್ವಲ್ಪ ವಿಷಾನಿಲದಿಂದ ಹೊರ ಹಾಕಿ ನಮಗೆ ಒಳ್ಳೆ ಗಾಳಿ ಸೇವನೆ ಆಗೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬೇಕಾದಷ್ಟು ಏರುಪೇರುಗಳಾಯ್ತವೆ. ಒಂದಲ್ಲ, ಬೇಕಾದಷ್ಟು ಏರುಪೇರುಗಳಾಯ್ತವೆ. ಇಲ್ಲಿ ಆಮೇಲೆ ಪಕ್ಕದಲ್ಲೂ ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದೆ. ಅಲ್ಲಿ ಫೆನ್ಸಿಂಗ್ ಕೂಡ ಇಲ್ಲಿ ಎರಡು ಕಡೆ ಫೆನ್ಸಿಂಗ್ ಆಗಿದ್ದಾವೆ. ಹೆಚ್ಚು ಕಡಿಮೆ 3 ಕಡೆ ಅಂದ್ಕೊಳ್ಳಿ. ನಾವು ಹಾಕ್ಕೊಂಡ್ರೆ ಮೇಲ್ಗಡೆ ಮಾತ್ರ ನೋಡಿ, ಈ ಮೇಲ್ಗಡೆ ಮಾತ್ರ ಹಾಕೋಬೇಕು ಫೆನ್ಸಿಂಗು, ಈ ಬೆಟ್ಟದ ಕಡೆ ರೋಡ್ ಕಡೆಗೆ. ಇಲ್ಲಿ 2 ಕಡೆ ಎಂಟ್ರೆನ್ಸ್ ಇದೆ ಸ್ನೇಹಿತರೆ. ನಮಗೆ ನಾರ್ತಿಂದನೂ ಬರ್ಬೋದು, ಇಲ್ಲಿ ಸೌತಿಂದ ಬರ್ಬೋದು. ಸೌತಿಂದ ಸ್ವಲ್ಪ ಮೇಲ್ಗಡೆ ಹೋಗ್ಬರುತ್ತೆ. ನಮ್ಮ ನಾರ್ತಿಂದ ಅಂದರೆ ತುಂಬ ಹತ್ರ ಆಗುತ್ತೆ. ನಾರ್ತಿಂದ ನಿಮ್ಗೆ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗ್ಬೋದು ಲ್ಯಾಂಡ್ಗೆ. ನಾವು ತಿರ್ಗಾ ಮೈನ್ ರೋಡಿಂದ ಬರ್ತೀವಿ ಅಂತಂದರೆ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ನಿಮಗೆ ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ. ಇದು ಮೈಸೂರಿಗೆ 75 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಮೈಸೂರಿಗೆ 75 ಕಿಲೋಮೀಟ್ರ್ ಇದೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಬೆಂಗಳೂರಿಗೆ 140 ಇದೆ. ಹೇಳಿದ್ನಲ್ಲ, ಈ ಥರ ಲೊಕೇಶನ್ಗೋಸ್ಕರ ಜನಗಳು ಎಷ್ಟೋ ಕಡೆ ಹುಡುಕ್ತಿರ್ತಾರೆ. ನಂಗೆ ಈ ಥರ ಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ. ಇಲ್ಲಿ ನಾವು ಹೇಳಿದ್ನಲ್ಲ, ಓಡಾಡ್ಕೊಂಡಿದ್ರೇ ಆರೋಗ್ಯನೂ ಚೆನ್ನಾಗುತ್ತೆ. ನಾವು ಹಣ ಸಂಪಾದನೆ ಮಾಡ್ತಾಯಿದ್ದೀವಿ, ಬಟ್ ಹೆಲ್ತ್ ಅಂತೂ ಸಂಪಾದನೆ ಮಾಡ್ತಾಯಿಲ್ಲ ಸ್ನೇಹಿತರೆ. ನಮಗೆ ಈ 3 ಎಕರೆ ಸಾಲಲ್ಲಪ್ಪ, ನಂಗೆ ಇನ್ನೊಂದು 2 ಎಕರೆ ಬೇಕು ಅಂತಂದ್ರೂ ಪಕ್ಕದಲ್ಲಿ ನಮಗೆ 2 ಎಕರೆ 14 ಗುಂಟೆ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಅವ್ರು ಸ್ವಲ್ಪ ರೈಟ್ ಜಾಸ್ತಿ ಹೇಳ್ತಾರೆ. ಅದು ರೈಟ್ ಜಾಸ್ತಿ ಹೇಳ್ತಾರೆ ಅಂದರೆ ಇಷ್ಟೇ ರೀಸನ್ನು, ಅದು ಫಲವತ್ತಕ್ಕೆ ಬಂದಿದೆ. ನಮಗೆ ತೆಂಗು ಇವೆಲ್ಲ ಹಿಲ್ಡ್ ಬಂದಿದೆ. ಇರೋಕ್ಕೊಂದು ಮನೆ ಇದೆ, ಲೇಬರ್ಗೊಂದು ಮನೆ ಇದೆ, ಕೋಳಿ ಶೆಡ್ಡು ಕೂಡ ಅಲ್ಲಿ ಇದೆ. ಕೋಳಿ ಶೆಡ್ಡು, ಮರಿ ಶೆಡ್ಡು ಎಲ್ಲ ಇದೆ. ಪಕ್ಕದಲ್ಲಿ ಅದನ್ನೂ ಸೇರಿಸಿ ತೊಗೊಂಡ್ರೆ ನಮಗಿಲ್ಲಿ 3 ಕಡೆ ದಾರಿ ಐತೆ. ಆ ಜಮೀನಿಂದನೂ ಬರ್ಬೋದು, 2 ಕಡೆಯಿಂದ ನಮಗೆ ರೋಡಿಂದಲೂ ಬರ್ಬೋದು. ರೋಡ್ ಬಿಡ್ತಕ್ಕಂಥ ನಾವು ಯೋಚನೆ ಮಾಡೋಂಗಿಲ್ಲ ಸ್ನೇಹಿತರೆ. ಗೌರ್ಮೆಂಟ್ ದಾರಿ, ಕೆನಲ್ ದಾರಿ ನಾವು ಯಾವ ಜಮೀನು ಮೇಲಾದ್ರೂ ಬರೋ ಅಷ್ಟು ಇಲ್ಲ, ಆಯಿತಾ. ಹೇಳಿದ್ನಲ್ಲ, ನಮಗೆ ಈ ಪ್ರಕೃತಿ ಮಾತ್ರ ಸೂಪರಾಗಿದೆ. ಬೆಟ್ಟದ ತಪ್ಪಲಲ್ಲಿ ಇರುವಂಥ ಒಂದು ಜಾಗ. ಇದರಲ್ಲಿ ಒಂದು ರನ್ನಿಂಗ್ ಬೋರ್ ಕೂಡ ಇದೆ. ಇವರು ಆ ಬೋರ್ಲಿ ವ್ಯವಸಾಯ ಮಾಡಲ್ಲ, ಇವರು ಚಾನಲ್ ನೀರಲ್ಲೇ ಬೆಳೆಯಲ್ಲೇ ಬೆಳೀತಾರೆ ಸ್ನೇಹಿತರಲ್ಲಿ. ಚಾನಲ್ ನೀರಲ್ಲೇ ಬೆಳೆಯೆಲ್ಲ ಬೆಳೀತಿರೋದು. ಅವರು ಬೆಳೆನ ಈ ಸಲ ತೆಂಗೆಲ್ಲ ಹಾಕಿರೋದು ಯಾತಕ್ಕೆ ಅಂತಂದರೆ, ಅವರು
ಕೊಟ್ಬಿಡೋಕ್ಕನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅವ್ರಿಗೆ ಬೇರೆ ಪಕ್ಕದಲ್ಲೂ ಒಂದು ಭೂಮಿ ಇದೆ, ಅಲ್ಲಿ ಕಬ್ಬು ಹಾಕಿದ್ದಾರೆ ಇದ್ರ ಪಕ್ಕದಲ್ಲಿ ಆ ಕಡೆ. ಅವ್ರಿಗೆ ಸ್ವಲ್ಪ ಹಣದ ಮುಗ್ಗಟ್ಟಿಂದ ಇದನ್ನು ಮಾರ್ತಾಯಿದ್ದಾರೆ. ಇಲ್ಲದ್ರೆ ಅವರು ಕೂಡ ಈ ಜಮೀನನ್ನ ಮಾರ್ತಾಯಿರಲಿಲ್ಲ. ಯಾಕೆಂದರೆ ಇಷ್ಟು ನೀರಾವರಿ ಇರೋಂಥ ಜಾಗನ ಯಾರು ಕೂಡ ಕೊಡಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನಾವಿಲ್ಲಿ ಏನೇ ಬೆಳೆದ್ರೂ ಚಿನ್ನ ಬೆಳೆದಂಗೆ ಬೆಳೆ ಬರುತ್ತೆ ಸ್ನೇಹಿತರೆ. ಈ ಥರ ಜಾಗಗಳನ್ನ ಎಲ್ಲಿಂದ ಯಾರೇ ಆಗಲಿ ಕೊಡೋಕ್ಕೆ ಇಷ್ಟ ಅಂತೂ ಪಡೋದಿಲ್ಲ. ನಮಗೆ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ನೆಮ್ಮದಿಯಾಗಿ ಬರ್ಬೋದು, ನೆಮ್ಮದಿಯಾಗಿ ಇರಬಹುದು. ಅಕ್ಕಪಕ್ಕ ಇಲ್ಲಿ ನಿಂತ್ಕೊಂಡು ನೋಡ್ರಲ್ಲ ಲೊಕೇಶನ್ ಒಂದು ಸುಂದರವಾದ ಜಾಗ ನಿಜವಲ್ವೇ. ಕಣ್ಣು ತುಂಬ ರಸದೌತಣ, ಎಲ್ಲೇ ನೋಡ್ರೂ ಹಚ್ಚ ಹಸಿರು ನೋಡಿ. ಕೆನಾಲ್ ಇವೆಲ್ಲ ಇದರ ಒಳಗಡೆ ಹೋಗಿದೆ, ತೊಂದರೆ ಇಲ್ಲ. ನಮಗೆ ಹಚ್ಚ ಹಸಿರು ಕಾಣುತ್ತೆ. ಹೇಳಿದ್ನಲ್ಲ, ಬ್ಯೂಟಿಫುಲ್ ಲೊಕೇಶನ್ ಮಾತ್ರ. ನಾವು ಎಲ್ಲೇ ಹೋಗಲಿ, ನಾವು ಏನೇ ಮಾಡಿದ್ರು ಈ ಲೊಕೇಶನ್ಗೋಸ್ಕರನೇ ನಿಜವಲ್ಲ. ಎಷ್ಟೋ ಜನ ಎಲ್ಲೆಲ್ಲ ಹುಡುಕಬಹುದು, ಆದರೆ ಈ ಥರ ಲೊಕೇಶನ್ ಅಂತ ನಮ್ಗೆ ಬೇರೆ ಕಡೆ ಸಿಗಲ್ಲ. ಎಷ್ಟೋ ಜನ ಪ್ರಾಣಿಗಳಂತ ಈ ಬೆಟ್ಟ ಇರ್ಬೋದು, ಆ ಟ್ರಂಚ್ ಮಾಡಿದಾಗಿಂದ ಎಲ್ಲೂ ಕೂಡ ಪ್ರಾಣಿಗಳು ಈ ಕಡೆ ಕಂಡು ಬಂದಿಲ್ಲ. ಇವತ್ತು ಏನೇ ಬಂದರೂ ನಿಮಗೆ ಮೀಡಿಯಾಗಳಲ್ಲಿ ಬೆಳಗ್ಗೆನೇ ನಮಗೆ ಹೆಸರುವಾಸಿ ಆಗುತ್ತೆ. ಇಲ್ಲಿ ಯಾವತ್ತೂ ಕೂಡ ಬಂದಿಲ್ಲ, ತೊಂದರೆನೂ ಆಗಿಲ್ಲ. ಇಲ್ಲಿ ಎಷ್ಟೋ ಜನಗಳು ಫೆನ್ಸಿಂಗು ಕೂಡ ಮಾಡಿಲ್ಲ. ಕಬ್ಬು ನಾನಾ ರೀತಿಯ ಬೆಳೆಗಳಾಗ್ತಾರೆ ಇಲ್ಲೆಲ್ಲ. ಇವತ್ತರೆಗೂ ಯಾವುದೇ ಪ್ರಾಣಿಗಳಿಂದ ಹಾನಿ ಆಗಿಲ್ಲ, ತೊಂದರೆನೂ ಆಗಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಸಾಮಾನ್ಯವಾಗಿ ಎಲ್ಲರೂ ಅದು ಯೋಚನೆ ಮಾಡ್ತಾರೆ, ತಪ್ಪೇನಿಲ್ಲ ಯೋಚನೆ ಮಾಡೋದ್ರಲ್ಲಿ. ಆದರೆ ಈ ಥರ ಜಾಗಗಳು ನಮಗೆ ಸಿಗೋದು ತುಂಬ ಕಷ್ಟ ಇದೆ. ಆರೋಗ್ಯ ದೃಷ್ಟಿಯಿಂದ ಮಾತ್ರ ತುಂಬ ಒಳ್ಳೆಯದು ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಎಷ್ಟೋ ಜನಗಳು ಹುಡುಕ್ತಾ ಇರ್ತಾರೆ, ಅವ್ರಿಗೆ ತುಂಬ ಸಹಾಯ ಆಗುತ್ತೆ. ನಿಮ್ಮಂಥವ್ರಿಂದ ನಮ್ಮಂಥವ್ರಿಗೂ ಕೂಡ ತುಂಬ ಅನುಕೂಲ ಕೂಡ ಆಗುತ್ತೆ ಸ್ನೇಹಿತರೆ. ಯಾಕೆಂದರೆ ಇವತ್ತು ಒಳ್ಳೆ ಜಾಗ, ಒಳ್ಳೆ ಬೆಳೆಯುವಂಥದ್ದು, ಎಲ್ಲ ವ್ಯವಸ್ಥೆ ಇರೋಂಥದ್ದು ಸಿಗೋದು ತುಂಬ ಕಷ್ಟ ಇದೆ. ನೀರಾವರಿ ತುಂಬ ಮುಂದಕ್ಕೂ ಕೂಡ ಕಷ್ಟ ಇದೆ. ಇವತ್ತೇ ಒಳ್ಳೆ ಆಯ್ಕೆ ಮಾಡಬೇಕು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.